ಇದು ಮಾಯೆ ಏನ್ ಹಂಗ್ ತಿಂತಾ ಇದ್ಯಾ? ಕೊಡಿಲೆ ಕೊಡಿಲೆ. ಕಡ್ಲೆಕಾಯಿ ಇರೋದು ತಿನ್ನಕ್ಕೆ. ಕಡ್ಲೆಕಾಯಿ ತಂದವ್ ನಾನು, ಕಾಸು ಕೊಟ್ಟವ್ ನಾನು, ತಿನ್ಬೇಕಾಗಿರೋದು ನಾನೇ. ತಿನ್ನಂಗಿದ್ರೆ ಬೇಕಾದ್ರೆ ಸಿಪ್ಪೆ ತಿನ್ನು, ಆರೋಗ್ಯಕ್ಕೆ ಒಳ್ಳೇದು. ನಾವು ಹಂಚ್ಕೊಂಡ್ ತಿನ್ಬೇಕು, ಕಷ್ಟ ಸುಖನೂ ಹಂಚ್ಕೊಂಡ್ ಬಾಳ್ಬೇಕು. ಆದ್ರೂ ನೀನೇನ್ ಸ್ನೇಹಿತನ ನೆಂಟನ ಬಂಧುನ? ಹೌದು, ನಿನ್ನೆಲ್ಲೋ ನೋಡ್ದಂಗೈತಲ್ಲ. ಅಪ್ಪ ಅಣ್ಣ ಸ್ವಲ್ಪ ದೂರ ಕೂತ್ಕೋ. ಎಲ್ಲೋ ನೋಡ್ದಂಗೈತೆ ಅಂದೆ ಅಷ್ಟೇ. ಎಲ್ಲಿ ನೋಡಿದ್ಯಾ? ಅದೇ ಕೇಳ್ತಾರ, ಎಲ್ಲಿ ನೋಡಿದ್ಯಾ ಅಂತ. ಎಲ್ಲಿ ನೋಡಿದ್ಯಾ? ಅಯ್ಯ ಅಡ ಪಾಪ, ಬೇಕಾದ್ರೆ ಕಡ್ಲೆಕಾಯಿ ತಿನ್ಬಿಡು, ಕಾಟ ಮಾತ್ರ ಕೊಡಕ್ ಹೋಗ್ಬೇಡ. ನನ್ನ ಮೆದ್ಲು ಮೊಸರಾಗಿ ಮಜ್ಜಿಗೆ ಆಗ್ಬಿಡುತ್ತೆ. ಮೊದ್ಲೇ ನನ್ಗೆ ಜ್ಞಾಪಕ ಶಕ್ತಿ ಕಡಿಮೆ. ಜ್ಞಾಪಿಸ್ಕೊ, ಇಲ್ಲ ಸಾಯಿಸ್ಬಿಡ್ತೀನಿ ನಿನ್ನ. ಇವನ ಹತ್ರ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ದಪ್ಪ ಬಂತು, ಕೈ ಬಿಡು. ಅವನು ಗೊತ್ತು. ಯಾರಿಗೆ? ಯಾವನು ಇಷ್ಟೊತ್ತಲ್ಲಿ ಮಾಡ್ಬೋನೆ? ಹೇಳ ಮೇಲೆ ಎದಳ, ಯಾರೋ ನೀನು ಇಷ್ಟೊತ್ತಲ್ಲಿ ಮಲ್ಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ? ಏನ್ ಗುಣಾಯಿಸ್ತಾ ಇದೀಯಾ? ನಿನ್ನ ಹೋಗ ನಿನ್ನ. ಯಾರ ನೀನು? ಯಾರ ನೀನು? ಏನು ಯೋಚನೆ ಮಾಡಬೇಡ, ಅದೇ ನನ್ನ ಫ್ರೆಂಡ್ ಅಂಜಲಿ ಮನೆ, ಬ್ಯಾಕ್ ಟು ಪೆವಿಲಿಯನ್. ನಾನೇ ಕರ್ಕೊಂಡ್ ಬಂದಿದ್ದು. ನಾನು ಮದರ್ ಟೆರೇಸಾ, ಸಮಾಜ ಸೇವೆ ನನ್ನ ಉದ್ದೇಶ. ನೀನು ಮಹಾಯೋಗಿ ಬಸವಣ್ಣ, ನಿನ್ನಿಂದ ಲೋಕ ಉದ್ಧಾರ ಆಗ್ಬೇಕಾಗಿತ್ತಲ್ವಾ, ಅದಕ್ಕೆ. ಅಲ್ವೇ, ಅಷ್ಟೊಂದು ಕರುಣೆ ಇರೋಳು ಅವನ್ನೇಕೆ ಬಿಟ್ ಬಂದೆ? ಅಂತದ್ದೇನೂ ಇಲ್ಲ ಕಣೆ, ನಾನೇ ಅವನ್ನ ರಕ್ತ ಕೊಟ್ಟು ಕಾಪಾಡಿ ನನ್ ಕಣ್ ಮುಂದೆನೆ ಪ್ರಾಬ್ಲಮ್ ಅಲ್ಲಿ ಇರೋದ್ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ?
ನಂಗೆ ರಕ್ತ ಕೊಟ್ಟರು ನೀವಾ? ನಿಮ್ಗೆ ಹೇಗೆ ಪರಿಚಯ? ನನ್ನ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನನ್ನ ಬಗ್ಗೆ ಹೇಳಿ. ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನು ಯಾರು? ನಿಮ್ಮ ಹೆಸರೇನು? ನಿಮ್ಮ ಊರು ಯಾವುದು? ನನ್ನವ್ರು ಯಾರು? ಎಲ್ಲಿದ್ದಾರೆ? ಒಂದು ಕೂತ್ರೆ ಸಿಗ್ತಲ್ಲ. ಯಾಕೆ ಜನ ನನ್ನ ನೋಡಿದ್ರೆ ಏನಾದ್ರೂ ತಪ್ಪು ಮಾಡಿದ್ದೀನ? ನಂಗೆ ಯಾರು ಅಂತ ಹೇಗ್? ನೀವ್ ಒಳ್ಳೆಯವರ ಕೆಟ್ಟವರ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ನೀವ್ ಯಾರು, ಎಲ್ಲಿಂದ ಬಂದಿದ್ದೀರಾ ಅಂತ ಗೊತ್ತಾಗೋವರೆಗೂ ನೀವಿಲ್ಲೇ ಇರ್ಬೋದು. ನಮ್ಮಿಂದ ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನಾವಿದ್ದೀವಿ. ಇದೇ ಮೆಡಿಸಿನ್ ಕಂಟಿನ್ಯೂ ಮಾಡಿ. ಓಕೆ ಸರ್. ಪರವಾಗಿಲ್ಲ, ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ಡಾಕ್ಟರ್ ರಾಮಕೃಷ್ಣ. ಹೌ ಇಸ್ ದ ಕಂಡೀಷನ್ ಡಾಕ್ಟರ್? ಬಿದ್ದಿರೋ ಹೊಡೆತಕ್ಕೆ ರಿಬ್ಸ್ ಅಲ್ಲಿ ಫ್ರಾಕ್ಚರ್ ಆಗಿದೆ ಸರ್. ಲಾಸ್ಟ್ ಟೈಮು ಆ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಸ್ಗೂ ಇದೇ ತರದ ಹೊಡೆತ ಬಿದ್ದಿತ್ತು ಸರ್. ಎರಡು ಇನ್ಸಿಡೆಂಟ್ಸ್ ಒಟ್ಟಿಗೆ ಇಟ್ಟು ಕಂಪೇರ್ ಮಾಡಿ ನೋಡಿದ್ರೆ ಹೊಡೆದಿರೋ ವ್ಯಕ್ತಿ ಒಬ್ನೇ ಅನ್ನಿಸ್ತಾ ಇದೆ. ಜೊತೆಗೆ ಅವನು ಮಾರ್ಷಲ್ ಆರ್ಟ್ಸ್ ಕಲ್ತಿರಬಹುದು. ಆ ವ್ಯಕ್ತಿ ನೋಡಕ್ ಹೇಗಿದ್ದ? ತುಂಬಾ ಉದ್ದವಾಗಿದ್ದಾನೆ. ಬೇರೆ ಏನಾದ್ರು ಕ್ಲೂ? ತುಂಬಾ ಟಫ್, ನೋಡಕ್ ಒಳ್ಳೆಂತರ ಕಾಣ್ತಿರ್ಲಿಲ್ಲ ಸರ್. ಅಂದಮೇಲೆ ಅವನೊಬ್ಬನೇ, ನೋ ಡೌಟ್ ಅಬೌಟ್ ದಟ್. ಸರ್, ಈ ವ್ಯಕ್ತಿ ಹೇಳ್ತಾ ಇರೋದನ್ನ ಕೇಳಿದ್ರೆ ಆ ವ್ಯಕ್ತಿ ನಮ್ಮ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದವನೇ ಅನ್ನಿಸ್ತಾ ಇದೆ. ವಾಟ್ ಯು ಮೀನ್? ಹೌದು ಸರ್. ಆ ವ್ಯಕ್ತಿ ಸಾಯೋ ಸ್ಥಿತಿಲಿದ್ದಾಗ ಮೇಜರ್ ಚಂದ್ರಕಾಂತ್ ಅವರು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು. ಯಾಕೆ ಸರ್? ಈ ವಿಷಯ ನಿಮ್ ಇನ್ಸ್ಪೆಕ್ಟರ್ಗೂ ಗೊತ್ತಲ್ಲ. ಸರ್ ಸಾರಿ ಸರ್, ಅವತ್ ಯಾವ್ದೋ ಒಂದು ಅರ್ಜೆಂಟ್ ಕೇಸ್. ಶಟ್ ಅಪ್. ಪೊಲೀಸ್ ಅಂದ್ಮೇಲೆ ಅರ್ಜೆಂಟು, ಚಿಕ್ಕ ಕೇಸು, ದೊಡ್ಡ ಕೇಸು ಅಂತ ಡಿಫರೆನ್ಸ್ ಇರಬಾರ್ದು. ಎಲ್ಲ ಒಂದೇ. ಸಾರಿ ಸರ್, ಇನ್ನೊಂದ್ಸಲ ಈ ತರ ಆಗಲ್ಲ ಸರ್. ನಿಮ್ಮಂತ ಬೇಜವಾಬ್ದಾರಿ ಆಫೀಸರ್ ಇಂದ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಯೂಸ್ಲೆಸ್. ಸರ್, ಬ್ಯಾಂಕಿಂದ ಆ ವ್ಯಕ್ತಿ ಹೋದ ಕಾರಿನ ಫುಲ್ ಡೀಟೇಲ್ಸ್ ಇದರಲ್ಲಿದೆ ಸರ್. ಪ್ರಿಯಾ, ಡಾಟರ್ ಆಫ್ ಚಂದ್ರಕಾಂತ್, ನಂಬರ್ 77, ವಿಜಯನಗರ ಫಸ್ಟ್ ಸ್ಟೇಜ್, ಬ್ಯಾಂಗ್ಳೂರ್. ಅಡ್ಮಿಟ್ ಮಾಡಿರೋದು ಚಂದ್ರಕಾಂತ್. ಗಾಡಿ ಓನರ್ ಪ್ರಿಯಾ, ಡಾಟರ್ ಆಫ್ ಚಂದ್ರಕಾಂತ್. ಅಷ್ಟೇ ಅಲ್ಲ ಸರ್, ಬ್ಲಡ್ ಡೊನೇಟ್ ಮಾಡಿರೋ ಹುಡುಗಿ ಹೆಸರು ಪ್ರಿಯಾ ಅಂತಾನೆ. ಯಾವ್ದೋ ಒಂದು ಉದ್ದೇಶ ಇಟ್ಕೊಂಡೆ ಇಲ್ಲಿಗೆ ಬಂದಿದ್ದಾನೆ. ಬ್ಯಾಂಕ್ ಸೆಕ್ಯೂರಿಟಿ ಅವ್ರನ್ನ ಮಾತ್ರ ಅಲ್ಲ, ನಮ್ ಪೊಲೀಸ್ನವ್ರಿಗೂ ಹೊರತು ತಪ್ಪಿಸ್ಕೊಂಡಿದ್ದಾನೆ. ಇಸ್ ಇಟ್? ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಎಸ್ ಸರ್, ಅವನಿಗೆ ಬ್ಲಡ್ ಕೊಟ್ಟು ಪ್ರಾಣ ಉಳಿಸಿದ್ದಲ್ದೆ ತಪ್ಪಿಸ್ಕೊಳಕ್ಕೆ ಸಹಾಯ ಮಾಡಿದ್ದು ನಿಮ್ ಮಗಳೇ ಅಂತ ನಮ್ಮ ಹತ್ರ ಪಕ್ಕ ಪ್ರೂಫ್ ಇದೆ. ಗಾದೆನೇ ಇಲ್ವೇನೆ, ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ನೋಡು. ಅಯ್ಯಯ್ಯೋ, ನನ್ ಮೊಮ್ಮಗಳ ಅಂತ ಅವಳಲ್ಲಪ್ಪ. ಅಲ್ದೆ ಹೋಗಿದ್ರೆ ಅಂತ ಕ್ರಿಮಿನಲ್ ಯಾಕೆ ಸಪೋರ್ಟ್ ಮಾಡ್ಬೇಕಾಗಿತ್ತು? ನೋಡಿದ್ರಾ, ಎಲ್ಲ ಅವ್ಳು ಹೊಗಳ್ತಾ ಇದ್ರಿ. ಪೊಲೀಸರೇ ಮನೆಗ್ ಬರಹ ಮಾಡ್ಕೊಂಡು. ಆದ್ರೆ ಅವಳು ಇನ್ನು ಮನೆಗೆ ಬಂದಿಲ್ಲ. ಬೇಕಾದ್ರೆ ನೀವು ಸರ್ಚ್ ಮಾಡ್ಕೋಬಹುದು. ಸರ್, ದೇಶಕಾಯ ಯೋಧರನ್ ಕಂಡ್ರೆ ನಮ್ಗೆ ಬರೀ ಗೌರವ ಅಲ್ಲ, ನಂಬಿಕೆನೂ ಇದೆ. ನಿಮ್ ಮಗಳು ಬಂದಿದ ತಕ್ಷಣ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬನ್ನಿ. ಡೋಂಟ್ ವರಿ ಆಫೀಸರ್. ನೋಡಿ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ. ಅವಳು ನನ್ನ ಮಗಳೇ ಇರಬಹುದು. ಅವಳು ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅವಳು ಬಂದ ತಕ್ಷಣ ನಾನೇ ಖುದ್ದಾಗಿ ಸ್ಟೇಷನ್ಗೆ ಕರ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು ಸರ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಟ್ಸ್ ಓಕೆ. ಯಾರಾದ್ರೂ ನನ್ ಮಗನ್ ಕಾಪಾಡಿ, ಯಾರಾದ್ರೂ ನನ್ ಮಗನ್ ಕಾಪಾಡಿ. ಕಾಪಾಡಿ.
ದೀಪು ದೇವ್ರ ದೊಡ್ಡ ನೀನ್ ಕಾಪಾಡಿದ್ದು ಬರೀ ಮಗು ಮಾತ್ರ ಅಲ್ಲಪ್ಪ ನಮ್ ಪ್ರಾಣನ ಇವನ್ಗೇನಾದ್ರೂ ಆಗಿದ್ದಿದ್ರೆ ನಾವು ಖಂಡಿತ ಬದುಕ್ತಾ ಇರ್ಲಿಲ್ಲ. ಯಾವ ತಾಯಿ ಹೆತ್ತು ಮಗನಪ್ಪ ನೀನು. ದೇವ್ರು ನಿನ್ಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಪ್ಪ. ಏನಪ್ಪ ಎಲ್ರಿಗೂ ಎಲ್ಲಾನು ಕೂಡ ದೇವ್ರು ನಿನ್ನಂಥ ಒಳ್ಳೆಯವನಿಗೆ ಜ್ಞಾಪಕ ಶಕ್ತಿ ಜೊತೆಗೆ ಗೌರವನ ಸಿಗೋ ಹಾಗೆ ಮಾಡ್ತಾನೆ. ಆ ನಂಬಿಕೆ ನನಗಿದೆ. ಹಗ್ಲು ರಾತ್ರಿ ಭೂಮಿನ್ ಬೆಳಗೋ ದೇವ್ರು ಅಂದ್ರೆ ಸೂರ್ಯ ಚಂದ್ರ ಅಂಥವನೇ ಗ್ರಹಣ ಬಿಟ್ಟಿಲ್ಲ ಅಂದ್ಮೇಲೆ ಇನ್ನು ಮನುಷ್ಯರು ಯಾವ ಲೆಕ್ಕನಪ್ಪ. ಹಾಗೆ ನಿನ್ನ ಬದುಕಲ್ಲೂ ಗ್ರಹಣ ಹೊರಟೋಗಿ ನಿನ್ನನ್ನು ಕೊಂಡಾಡೋ ಕಾಲ ಬೇಗ ಬರುತ್ತಪ್ಪ. ಲೇ ಅಣ್ಣರೇ, ಬ್ಯಾಂಕ್ಗೆ ರೊಕ್ಕ ಕಟ್ಟು ಬರ್ತೀನಿ, ಗಾಡಿ ಸೈಡ್ಗೆ ಹಾಕ. ಆತ್ರಿ. ನೀನಿನ್ನೂ ಜೀವಂತ ಅದೇನು? Begin gue tinggal. Hey! ಶಾಂತಿ ಅವ್ರ ಅಣ್ಣ ಇನ್ನೂ ಜೀವಂತ ಅದಾನ. ಏನ್ ಹೇಳಕತ್ತಿ ನೀನು? ಹೌದಣ್ಣ, ಬೆಂಗಳೂರೊಳಗಾನ. ನನ್ ಕಣ್ಣಾರ ನಾನು ನೋಡ್ದೆ. ವಿಷ ಕುಸಿದ್ರು ಸತ್ತಿಲ್ಲ, ಕತ್ಯ ಕತ್ತರಿಸಿದ್ರು ಈ ಮಣ್ಣಿನ ಋಣ ತೀರ್ಲಿಲ್ಲ ಅಂದ್ರ ಅವನೇನ್ ಸಾಯ್ಲಾರ್ದಂತ ವರ ಪಡ್ಕೊಂಬಂದ್ರು ಆ ರಾಕ್ಷಸ ಹಿರಣ್ಯಕಶಿಪ. ಇದೇ ಕತ್ತಿಯ ಕತ್ತರಿಸಿರೋ ಅವನ ರಕ್ತದ ಕಲೆ ಇನ್ನೂ ಮಾಸಿಲ್ಲ. ನನ್ನ ಕತ್ತಿ ನನಗೆ ಮೋಸ ಮಾಡ್ತದ, ಅವನು ಸತ್ತು ಬಿದ್ದದನ್ನ ನೋಡಿರೋ ನನ್ನ ಕಣ್ಣು ನನಗೆ ಮೋಸ ಮಾಡ್ತದ. ನಾನು ಬೇಟೆಯಾಡದ ಹುಲಿ ಮತ್ತೆ ಎದ್ದು ಬಂದೈತಿ ಅಂದ್ರ ಏನ್ ಅರ್ಥ? ನಾನು ಹೇಳ್ತಿರೋ ಕರೆಯನ್ನ ನೀನ್ ಪೂಜೆ ಮಾಡ್ತಿರೋ ಆ ಶಿವನ್ ಮೇಲೆ ಆಣೆ. ಅಪ್ಪಾಜಿ, ಕಾಕ ಹೇಳದ್ ಕರಿ ಆದ್ರ ಹುಬ್ಬಳ್ಳಿ ಹೊಸಲ್ದಾಗ ನರಸಿಂಹನ್ ಹಂಗ ಅವನ್ ಕರಳು ಬಗ್ದು ನನ್ ಕುತ್ತಿಗ ಮಾಲಿ ಹಾಕೋತೀನಿ. ಅವನು 3 ಲೋಕ ಬಿಟ್ಟು ಮತ್ತೆ ಅವನ್ ತಾಯಿ ಗರ್ಭದಲ್ಲಿ ಅಡಗಿದ್ರು ಸರಿನೆ,
ಮತ್ತೆ ಹೊರಗ್ ತಂದು ಹೂತ್ ಹಾಕಿ ನಮ್ಮವ್ರಿಗೆಲ್ಲ ಹೋಳಿಗೆ ಪಾಯ್ಸೋದು ಊಟ ಹಾಕಿಸ್ತೀನಿ. ನೀವ್ ಹೆತ್ತಿರೋದು ಬರೀ ಮಕ್ಕಳನ್ನಲ್ಲ, ಮೃತ್ಯು ದೂತ್ರನ. ಅವನ್ ತಲೆನ್ ತೆಗೆದು ಆ ರಕ್ತದಲ್ಲೇ ಅಭಿಷೇಕ ಮಾಡಿ ನಿಮ್ ತಲೆಗತ್ತೆ ತಾಪನ ತಣ್ಣಗ್ ಮಾಡ್ಲಿಲ್ಲ, ನಾವ್ ನಿಮ್ ಮಕ್ಕಳೇ ಅಲ್ಲ. ಹಲೋ, ಯಾ I'm Raghu from Hubli. Can you please connect me to Mr. Rocky? ಜಸ್ಟ್ ಮೊಮೆಂಟ್ ಸರ್. ಕಾಫಿ ಕಾಫಿ. Thanks. ಏನ್ ಯೋಚನೆ ಮಾಡ್ತಾ ಇದೀಯಾ? ಅವ್ನು ಯಾಕೆ ನೋಡಿ ಇನ್ನೂ ಬದುಕಿದೆ ಅಂತ ಕೇಳ್ದ ಅಂತ. ಇದುವರೆಗೂ ನಾನೇ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೆ ಅನ್ಕೊಂಡಿದ್ದೆ. ಅವನು ಹೇಳೋ ಪ್ರಕಾರ ಯಾರನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದ್ ವೇಳೆ ನಾನೇ ವಿಷ ಕುಡಿದಿದ್ರೆ ಅಷ್ಟೊಂದು ಗಾಯಗಾಗ್ತಾ ಇತ್ತು ಮೈ ಮೇಲೆ. ಯಾರು ಹೊಡೆದಿರ್ಬೋದು, ಯಾಕೆ ಹೊಡೆದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅವ್ನ್ ಮಾತಾಡಿದ್ದು ಉತ್ತರ ಕರ್ನಾಟಕ ಭಾಷೆ ತರ ಇತ್ತು. ಅಂದ್ರೆ ನೀನ್ ಅಲ್ಲಿ ಅವನೇ ಆಗಿರ್ಬೇಕು, ಇಲ್ಲ ಅಲ್ಲಿ ಹೋದಾಗ ಏನೋ ನಡೆದಿರ್ಬೇಕು. ಎಲ್ಲ ಕನ್ಫ್ಯೂಷನ್, ಒಂದೇ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ನಾ ಪೊಲೀಸಿಗೆ ಸರೆಂಡರ್ ಆಗೋದು ಬೆಟರ್. ಅಯ್ಯೋ, ಹಾಗೇನಾದ್ರೂ ಮಾಡ್ಗಿರ್ಬಿಟ್ಯಾ? ನೀನ್ ಕಳ್ಳನೋ ಕ್ರಿಮಿನಲ್ಲೋ ಒಳ್ಳೆಯವನೋ ಕೆಟ್ಟವನೋ ಒಂದು ಗೊತ್ತಾಗ್ತಾ ಇಲ್ಲ. ಮೊದ್ಲೇ ನಿಂಗ್ ಪೊಲೀಸ್ ಹುಡುಕ್ತಾ ಇದಾರೆ. ನೀನ್ ಅವ್ರ ಕೈಗೆ ಸಿಕ್ಬಿಟ್ರೆ ನೀನ್ ಯಾರು ಅಂತ ಕೇಳ್ದೇನು ಜೈಲಿಗೆ ತಳ್ಬಿಡ್ತಾರೆ. ಆಮೇಲೆ ನೀನ್ ಯಾರು ಅಂತ ಹೇಗ್ ಕಂಡಿಡಿಯೋದು? ಅಕಸ್ಮಾತ್ ನಿನ್ನವರೇ ನಿನ್ ಕಾಯ್ತಾ ಇದ್ರೆ? ಹಾಗಂತ ಇಲ್ಲದ್ರೆ ನಿಮಗೂ ತೊಂದರೆ, ಯಾರಿಗೂ ನೆಮ್ಮದಿ ಇಲ್ಲ. ಅಟ್ಲೀಸ್ಟ್ ನಾ ಪೊಲೀಸಿಗೆ ಸರೆಂಡರ್ ಆದ್ರೆ ನನ್ ಫೋಟೋ ಅವನ ಹತ್ರ. ಕರೆಕ್ಟ್, ನೀವು ಕ್ರಿಮಿನಲ್ ಆಗಿರ್ಬೇಕು. ಫಿನಿಶ್ ಹೋಯ್ತು. ನಿಮ್ ಮಾತು ಅವತ್ತೇ ಕೇಳ್ಬೇಕಾಗಿತ್ತು. ನಾವಿನ್ನೂ ಇಲ್ಲೇ ಇರೋದು ಒಳ್ಳೇದಲ್ಲ. ಲೆಟ್ಸ್ ಗೋ. ಎಲ್ಲಿ
ಹೇಗೆ? ಗೊತ್ತಿಲ್ಲ. ಇಲ್ಲಿದ್ರೆ ಈ ಕೊಲೆನ ನನ್ನ ತಲೆಗೆ ಕಟ್ತಾರೆ. ಚಿತ್ರ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಏನೇ ಇದು? ಹೋಗಿ ಬಂದು ಮೂಗಿ ಹಿಡ್ಕೊಂಡ್ರು ಅಂದಂಗೆ ಎಲ್ಲಾದ್ರೂ ನಂಬುಡಕ್ಕೆ ಬರ್ತಾನೆ. ನಾವ್ ಬರಲ್ಲ, ನೀನ್ ಹೋಗು. ಈ ಮನೇಲಿ ಇದ್ದಿದ್ದು ಫೋಟೋ. ಮಿಸ್ಟರ್ ಬಂದ್ರೆ ಇಲ್ಲಿ. ಐ ಆಮ್ ಪಿಂಟು. ಎಸ್ ಸರ್. ಇವರಿಬ್ಬರಲ್ಲಿ ಈ ಫ್ಲಾಟ್ ಯಾರಿಗೆ ಸೇರಿದ್ರು? ಇವಳದು ಸರ್. ಹಾಗಾದ್ರೆ ಈ ಹುಡುಗಿ? ಇವಳು ಕ್ಲೋಸ್ ಫ್ರೆಂಡ್, ಯಾವಾಗ್ಲೂ ಬರ್ತಾ ಇದ್ಲು. ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರ್ಯಾರಿದ್ರು? ಈಗ ಸ್ವಲ್ಪ ದಿವಸದಿಂದ ಒಬ್ಬ ಇಲ್ಲೇ ಇದ್ದ ಸರ್. ಅವನು ನೋಡಕ್ಕೆ ನನ್ನಂಗೆ ಅಲ್ಲ, ಉದ್ದಕ್ಕೆ ಗುಂಡೊಡ್ಸ್ಕೊಂಡು ಹೊರಟಾಗಿದ್ದ ಸರ್. ಬೇರೆ ಏನಾದ್ರು ಗುರ್ತು? ಬೇರೆ ಮರ್ತೈತಲ್ಲ. ಒಂದ್ ನಿಮಿಷ ಸರ್. ಏನ್ರಿ ಇವನು? ಹೋಗಿ ಹೋಗಿ ತರ್ಲೆ ಸರ್, ಗುರ್ತು ಗಿರ್ತು ಅಂತ ಏನೂ ಇಲ್ಲ ಸರ್. ಅವನ ಹತ್ರ ಏನೇ ಕೇಳಿದ್ರು ನನಗೇನೋ ಗೊತ್ತಿಲ್ಲ ಅಂತ ಇದ್ದ. ನಿನ್ ಹೆಸರೇ ಅಂದ್ರೆ ಅದು ಗೊತ್ತಿಲ್ಲ ಅಂತಾನೆ. ನಾವು ಹುಡುಕ್ತಾ ಇರೋ ವ್ಯಕ್ತಿ ಡೆಫಿನೆಟ್ಲಿ ಇವನೇ. ರಾಕಿ ಇಲ್ಲಿ ಬಂದಿದ್ದಾನೆ ಅಂದ್ರೆ ಅವನಿಗೂ ಇವನಿಗೂ ಸಂಬಂಧ ಇರಲೇಬೇಕು. ಶೋರ್, ಇವನು ಅಂಡರ್ ವರ್ಲ್ಡ್ ಸೇರಿದವನೇ. ಇನ್ಸಿಡೆಂಟ್ ಆಗಿ ಹಾಫ್ ಅನ್ ಅವರ್ ಆಗಿದೆ. ಅವ್ರು ಎಷ್ಟೇ ಸ್ಪೀಡ್ ಆಗಿ ಹೋಗಿದ್ರು 15 ಕಿಲೋಮೀಟರ್ ಹೋಗಿರಲ್ಲ. ಸಿಟಿ ಔಟ್ಸ್ಕೌಂಡ್ ಅಲ್ಲಿ ನಾಕಾಬಂದಿ ಮಾಡಿಸಿ ಅನುಮಾನ ಬರೋ ಯಾವುದೇ ಗಾಡಿ ಆಗಲಿ ಚೆಕ್ ಮಾಡಕ್ಕೆ ಹೇಳಿ. ಈ ಮೆಸೇಜ್ ಎಲ್ಲ ಮೀಡಿಯಾದವರಿಗೆ ಇನ್ಫಾರ್ಮ್ ಮಾಡಿ ಫೋಟೋನ ಟಿವಿಲಿ ಹಾಕಿಸ್ಬಿಡ್ಸಿ. ಅಂಡರ್ಸ್ಟ್ಯಾಂಡ್? ಎಲ್ಲ ಬೇತಾಳ ಕಾಣಿಸ್ತಾ ಇಲ್ಲ. ಇದೇ ಸರಿ ಟೈಮು. ಬೇಗ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ಬಿಡೋಣ. ನಡಿಯೇ. ಪೂಜ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲಿ ಅಂದಂಗೆ ಅಲ್ಲೋಡದ್ ಏನ್ ಮಾಡ್ತಾ ಇದೆ? ಅಣ್ಣ ಕಾಪಿ ತಗೊಳ್ಳಿ. ಅಣ್ಣ ಇನ್ನೆಲ್ಡ್ ಯಾರು ಕೊಡ್ಲಿ? ಕರಿ ಕೊಡು. ಆಯ್ತು ಮೇಡಮ್, ಕಾಪಿ ತಗೊಳ್ಳಿ. ನಮಗ್ ಕಾಫಿ ಬೇಡ. ಮತ್ತೆ ಟೀ ತರಲ್ಲ? ಹೋಗ್ ಸ್ವಲ್ಪ ವಿಷ ತಗೊಂಬ ಹೋಗು. ಒಂದ್ ನಿಮಿಷ ಇದೆ, ಕೇಳ್ಕೊಂಬತ್ತೀನಿ. ನೀನ ಎಲ್ರು ನಮ್ ಸಾಯಿಸ್ಬೇಕು ಅಂತಾನೆ ಇದಾರೆ. ಮತ್ತೆ ಕಾಪಿನೇ ತಗೊಳ್ಳಿ. ಮತ್ತೆ ಸರಿ ಕೊಡು. ಮೇಡಮ್ ನೀವು ತಗೊಳ್ಳಿ. ಬೇಕು ಕುಡಿರಿ ಹೋಗೋಣ. ಗೂಬೆ ಏನಂಗ್ ನೋಡ್ತಾ ಇದೀಯಾ? ಮೇಡಮ್ ನೀವಿಬ್ಬರನ್ನು ಎಲ್ಲೋ ನೋಡಿದಿರಲ್ಲ. ಈಗ್ಲೇ ನೋಡಿದ್ಯಲ್ಲೋ? ಈಗಲ್ಲ, ರಾತ್ರಿ ಟಿವಿ ನೋಡ್ದೆ. ನಾವಿಬ್ರು ಟಿವಿ ಸೀರಿಯಲ್ ಆರ್ಟಿಸ್ಟ್. ಯಾವ್ದಾದ್ರು ಸೀರಿಯಲ್ ನೋಡಿದ್ಯಾ? ಹೌದು. ಸೀರಿಯಲ್ ಅಲ್ಲ, ಸೀರಿಯಸ್ ಆಗಿ ನೋಡಿದೀನಿ. ಅದೇ ಫೋಟೋ. ಈ ಕಾಫಿ ತಗೊಳ್ಳು. ಕಾಫಿ ಬೇಡ, ಹೋಗು. ಕನ್ಫ್ಯೂಸ್ ಆಯ್ತಲ್ಲ. ಹೋಗಣ್ಣ. ಸ್ಟಾರ್ಟ್ ಆಗ್ತಿಲ್ಲ. ಏನು ಮಾಡುದು? ಒಳ್ಳೆ ಮಾತನ್ನು ಹೇಳ್ತಿದ್ದೀನಿ, ಸರೆಂಡರ್ ಆಗಿ. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಗೆ ಅಪಾಯ.
ನೀನ್ ಒಬ್ಬನೇ ಬಂದಿದ್ಯೋ ನಿನ್ ಜೊತೆ ಇನ್ಯಾರಾದ್ರೂ ಇದಾರೋ ನೀನ್ ಅಂಡರ್ ವರ್ಡ್ ISI ಏಜೆಂಟು ಬಾಯ್ ಬಿಡು ನನ್ನ ಮಗನೇ ಬಾಯ್ ಬಿಡು ಬ್ಯಾಂಕ್ ಅಲ್ಲಿ ಗಾರ್ಡ್ ಹೊಡೆದಿದ್ದಾನೆ ಪಾರ್ಕ್ ಅಲ್ಲಿ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ದಾನೆ ಅಂತ ಕ್ರಿಮಿನಲ್ ಹೇಗ್ರಿ ತನ್ನ ಮನೇಲಿ ಇಟ್ಕೊಂಡಿದ್ದೀರಾ ಹೇಳಮ್ಮ. ಯಾಕೆ ಇನ್ಫಾರ್ಮ್ ಮಾಡ್ಲಿಲ್ಲ ಇಲ್ಲ ಸರ್, ಅದು ಸರ್, please ಅವ್ರು ಹೊಡಿಬೇಡಿ ಅಂತ ಹೇಳಿ ಸರ್. ಅವ್ರು ಹೊಡಿಬೇಡಿ, please ಸರ್. ನನ್ ಪ್ರಶ್ನೆಗೆ ಉತ್ತರ ಹೇಳ್ರಿ ಸರ್, ಪ್ಲೀಸ್ ನನಗ್ ಮಾತಾಡಕ್ ಅವಕಾಶ ಕೊಡಿ. ಅವನೊಬ್ಬ ಪೇಷಂಟ್, ಅವ್ನ್ ಪ್ರಾಣ ಉಳ್ಸಕ್ ರಕ್ತ ಕೊಟ್ಟಿದ್ವಿ. ಸ್ಟಾಪ್ ಇಟ್ ಅವನ್ ಯಾರು ನಕ್ಸಲೈಟ ಟೆರರಿಸ್ಟಾ ಕ್ರಿಮಿನಲ್ ಅಂತ ತಿಳ್ಕೊಳ್ಳೋದೇನೆ ಅವ್ನಿಗೆ ಆಶ್ರಯ ಕೊಟ್ರ ಅಲ್ಲ ಮನುಷ್ಯತ್ವದ ಬಗ್ಗೆ ಮಾತಾಡ್ತಿರಲ್ಲ ಅಟ್ಲೀಸ್ಟ್ ಪೊಲೀಸ್ಗಾದ್ರೂ ಇನ್ಫಾರ್ಮ್ ಮಾಡ್ಬೋದಿತ್ತಲ್ಲ ಅವ್ರು ಹೊಡಿಬೇಡಿ ಅಂತ ಹೇಳಿ ಸರ್. ಅವ್ರು ಹೊಡಿಬೇಡಿ ಸರ್. ಮರ್ಯಾದೆಯಾಗಿ ನಿಮ್ ಜೊತೆ ಇನ್ನೂ ಯಾರಿದ್ದಾರೆ ಅಂತ ಹೇಳಿ ಅವ್ರು ಹೊಡಿಬೇಡಿ ಅಂತ ಹೇಳಿ ಸರ್. ಓಹೋ ಅವ್ನ್ ಮಾಡಿದ ಕೆಲಸಕ್ಕೆ ಕೂರ್ಸಿ ಹಾರ ಹಾಕಿ ಸನ್ಮಾನ ಮಾಡ್ಬೇಕಿತ್ತ ಇಲ್ಲ ಇನ್ಸ್ಪೆಕ್ಟರ್, ಅವ್ರು ಪೇಷಂಟ್, ಅವ್ರು ಹೊಡೆದ್ರೆ ಸತ್ತೋಗ್ತಾರೆ. ಸಾಯ್ಲಿ ಇಂತ ನನ್ನ ಮಕ್ಕಳು ಬದುಕಿದ್ದು ದೇಶಕ್ಕೇನು ಹೋರಾಟ ಮಾಡ್ಬೇಕಾಗಿದೆ ಮೈಂಡ್ ಯೋರ್ ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಯು ಆರ್ ನಾಟ್ ಅ ಡಿಕ್ಟೇಟರ್, ಯು ಆರ್ ಜಸ್ಟ್ ಅ ಪ್ರೊಟೆಕ್ಟರ್. ಅವ್ರಿಗೇನಾದ್ರೂ ಆದ್ರೆ ನೀವ್ ಫೇಸ್ ಮಾಡ್ಬೇಕಾಗುತ್ತೆ. ಮೈಂಡ್ ಯುವರ್ ವಾಯ್ಸ್, ಡೋಂಟ್ ಆನ್ಸರ್ ದಿ ಕ್ವಶನ್, ಸ್ಟಾಪ್ ಇಟ್. ಏನಾದ್ರೂ ಬಾಯ್ಬಿಟ್ನಾ? ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾನೆ. ಪೊಲೀಸ್ನವರು ಅಂದ್ರೆ ಊಳ ಅಂತ ತಿಳ್ಕೊಂಡಿದ್ಯಾನೋ? ಯಾರೋ ನೀನು? ಯಾರೋ? ಸರ್ 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 ಯಾರು ಸರ್ ಇವರು? ಅಜಯ್ ಕುಮಾರ್ ಸರ್ ನಾಯಕ್. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಹುಬ್ಳಿ. ಹೇಗೂ ಎಲ್ಲ ಒಳ್ಳೇದೇ ಆಯ್ತಲ್ಲ. ಮಿಸ್ಟರ್ ಚಂದ್ರಕಾಂತ್, ಐ ಆಮ್ ಪ್ರೌಡ್ ಆಫ್ ಯು. ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇಟ್ ವಾಸ್ ಮೈ ಡ್ಯೂಟಿ. ಸರ್, ನೀವು ಕಾಪಾಡಿರೋದು ಒಬ್ಬ ಕ್ರಿಮಿನಲ್ ಅಲ್ಲ, ಮಾಮೂಲಿ ಮನುಷ್ಯನೂ ಅಲ್ಲ, ಬಡವರ ಪಾಲಿಗೆ ದೇವರಾಗಿದ್ದವನು. ಮನುಷ್ಯ ಎಷ್ಟು ವರ್ಷ ಬಾಳ್ತಾನೆ ಅನ್ನೋದು ಮುಖ್ಯ ಅಲ್ಲ ಸರ್, ಅವ್ನು ಮಾಡಿದ ಸಾಧನೆಗಳನ್ನ ಜನ ಎಷ್ಟು ವರ್ಷ ಮಾತಾಡ್ತಾರೆ ಅನ್ನೋದು ಮುಖ್ಯ. ಅಂತವ್ರ ಲಿಸ್ಟ್ ಸೇರಿದವ್ ಸರ್ ನಮ್ಮ ACP. ಕ್ರೈಮ್ಗೆ ಗೂಟ ಹೊಡೆದು ಕ್ರಿಮಿನಲ್ಸ್ಗೆ ಚಿಲ್ಕ ಜಡ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಿಲ್ಕ ಇಟ್ಟವರು ಸರ್ ಈ ನಮ್ಮ ACP. ಯಾರು ಹೆಜ್ಜೆ ಇಟ್ರೆ ನ್ಯಾಯನೇ ನಡುತ್ತಿತ್ತೋ, ಯಾರು ಮಾತಾಡೋಕ್ ಶುರು ಮಾಡಿದ್ರೆ ನೀತಿನೇ ಭಯ ಬೀಳ್ತಿತ್ತೋ, ಯಾರು ಕಾನೂನ್ನ ಕೈ ತಗೊಂಡ್ರೆ ಧರ್ಮನೇ ಬೆಚ್ಚಿ ಬೀಳ್ತಿತ್ತೋ ಅವರೇ ಸರ್ ದ ಗ್ರೇಟ್ ಪೊಲೀಸ್ ಆಫೀಸರ್ ACP ಅಜಯ್ ಕುಮಾರ್ ಸರ್ ನಾಯಕ್.